ಹಾಯ್ ಹಲೋ ಫ್ರೆಂಡ್, ರೇಖಾ ಕಿಚನ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವಾಗ ಮಾಡ್ತಾ ಇರೋದು ನಾನು ಪನ್ನೀರ್ ಮಸಾಲ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಪನ್ನೀರ್, ಪಲಾವ್ ಎಲೆ, ಚಕ್ಕೆ, ಅನಾನಸ್ ಹೂವು, ನೆಕ್ಸ್ಟು ಖಾರದ ಪುಡಿ, ಧನ್ಯದ ಪುಡಿ, ಗರಂ ಮಸಾಲ, ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, 1 ಬಟ್ಟಲು ಮೊಸರು, ಮತ್ತು 3 ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿಟ್ಕೊಂಡಿರೋದು, ಮೆಣಸಿನ್ಕಾಯಿ 4 ಇಲ್ಲ 5, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ 1 ಕಪ್ಪು, ಹಸಿ ಬಟಾಣಿ. ಮೊಸರನ್ನ ಹಾಕೊತಾ ಇದ್ದೀನಿ 1 ಕಪ್ಪು. ಒಂದು ಚಮಚ ಖಾರದ ಪುಡಿ, ಧನಿಯದ ಪುಡಿ 1 ಚಮಚ, ಗರಂ ಮಸಾಲ ಅರ್ಧ ಚಮಚ, ಜೀರಿಗೆ ಪೌಡರು ಅರ್ಧ ಚಮಚ, ಅರಿಶಿಣ ಅರ್ಧ ಚಮಚ. ಇದಿಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಬಾಣಲಿ ತಗೊಳ್ಳೋಣ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪನ ಹಾಕ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋದು ಇದನ್ನು ಫ್ರೈ ಮಾಡ್ಕೊಳ್ಳಿ, ರೋಸ್ಟ್ ಮಾಡಿ. ಲೈಟಾಗಿ ಕಂದು ಬಣ್ಣ ಬಂದ ನಂತರ ಒಂದು ಬೌಲ್ ಹಾಕೊಳ್ಳಿ. ನಂತರ ಇದಕ್ಕೆ 1 ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ, ಪಲಾವ್ ಎಲೆ, ಅನಾನಸ್ ಹೂವು, ನಂತರ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೇನೆ. ಅರಿಶಿನ ಹಾಕಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಾಡಿಸ್ತೀವಿ. ಇದೆ. ನಂತರ ಟೊಮೊಟೊ ಹಾಕ್ತಾ ಇದ್ದೀನಿ, 3 ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿರೋದು. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಬಾಡಿದೆ. ಈಗ 1 ಕಪ್ಪು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು. ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸಿ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಆ ನಂತರ ಆವಾಗಲೇ ನಾವು ಮೊಸರಲ್ಲೆಲ್ಲ ಕಲಿಸಿದ್ವಲ್ಲ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ.
ಚೆನ್ನಾಗಿ ತಿರುಗಿಸಿ ಈಗ ನೋಡಿ ಎಣ್ಣೆ ಬಿಟ್ಟಿದೆಲ್ಲ ಸೈಡಲ್ಲೆಲ್ಲ ಈ ಥರ ಕನ್ಸಂಟ್ರೇಷನ್ ಇರಲಿ. ಈಗ ನೋಡಿ, ಈಗ ರೋಸ್ಟ್ ಮಾಡಿರೋದು ಪನ್ನೀರ್ನ ಫ್ರೈ ಮಾಡಿರೋದು ಹಾಕ್ತಾಯಿದ್ದೀನಿ. ಇದಾದಮೇಲೆ ಒಂದು 3 ಇಲ್ಲ 4 ಹಸಿಮೆಣಸಿನ್ಕಾಯಿ ಸೀಡಿರೋದನ್ನು ಹಾಕಿ ಇದೊಂದು 2 ನಿಮಿಷ ಬೇಯಲಿ. ಇದಕ್ಕೆ ಕೊನೆಗೆ ಕಸ್ತೂರಿ ಮೆಥಿನ ಹಾಕಿ ನಂತರ ತಳ ಏನಾರ ನಿಮಗೆ ಗಟ್ಟಿ ಅನ್ನಿಸ್ತಾ ಇದ್ದರೆ ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡಿ. ಸ್ವಲ್ಪ ಬಿಸಿನೀರು ಹಾಕೊಳ್ಳಿ, ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಇದೀಗ ಒಂದು 5 ರಿಂದ 10 ನಿಮಿಷ ಇದು ಬೇಯಲಿ. ಬೆಂದ ನಂತರ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡೋಣ. ಈಗ ನೋಡಿ, ಇದೀಗ ಕರೆಕ್ಟಾಗಿ ಆಗಿದೆ ಗ್ರೇವಿ. ಇದಕ್ಕೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದ್ದನ್ನು ಸಣ್ಣಾಗಿ ಗಾರ್ನಿಷಿಗೆ ಹಾಕಿ ಪನ್ನೀರ್ ಮಸಾಲ ರೆಡಿಯಾಗಿದೆ. ಈಗ ನೋಡಿ ರೆಡಿಯಾಗಿದೆ ಪನ್ನೀರ್ ಮಸಾಲ. ಚಪಾತಿಯೊಂದಿಗೆ ಸೇವಿಸಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.